ಹುಬ್ಬಳ್ಳಿ ನಗರದ ಕ್ಲಬ್ ರೋಡ್ನಲ್ಲಿರುವ ಗೋಲ್ಫ್ ಲಿಂಕ್ಸ್ ಪ್ರದೇಶದಲ್ಲಿದ್ದ ದೇವಸ್ಥಾನವನ್ನು ನೆಲಸಮ ಮಾಡಲಾಗಿದೆ. ದೇವಾಲಯದ ಬಳಿ ಇದ್ದ ವಿವೇಕಾನಂದ ಮೂರ್ತಿಯನ್ನು ಕೂಡ ಸ್ಥಳಾಂತರ ಮಾಡಲಾಗಿದೆ. ಕಳೆದ ಸುಮಾರು 50 ವರ್ಷಗಳಿಂದ ಇಲ್ಲಿ ದೇವಾಲಯ ಇದ್ದು ಪ್ರತಿನಿತ್ಯ ಪೂಜೆ ನಡೆಯುತ್ತಿತ್ತು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಆದರೆ ನಿನ್ನೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ದೇವಾಲಯವನ್ನು ತೆರವುಗೊಳಿಸಿ ಅಲ್ಲಿ ಗೋಡೆ ನಿರ್ಮಾಣ ಮಾಡಿದರೆಂದು ಆರೋಪಿಸಲಾಗಿದೆ. ರೈಲ್ವೆ ಅಧಿಕಾರಿಗಳ ಗಾರ್ಡನ್ ನಿರ್ಮಾಣಕ್ಕಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಎನ್ನಲಾಗಿದೆ. ಈ ಘಟನೆ ಖಂಡಿಸಿ ಹಿಂದೂಪರ ಕಾರ್ಯಕರ್ತರು ಗೋಲ್ಫ್ ಲಿಂಕ್ಸ್ ಮುಂದೆ ಪ್ರತಿಭಟನೆ ನಡೆಸಿ ರೈಲ್ವೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣವೇ ಮತ್ತೆ ದೇವಾಲಯ ನಿರ್ಮಾಣ ಮಾಡಬೇಕು ಹಾಗೂ ವಿವೇಕಾನಂದ ಮೂರ್ತಿಯನ್ನು ಅದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಶನಿವಾರ ಉಗ್ರ ಹೋರಾಟ ನಡೆಸುವುದಾಗಿ ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಗಲ್ಫ್ ರೋಡ್ನಲ್ಲಿ ನೂರಾರು ವರ್ಷದಿಂದ ವಾಕಿಂಗ್ ಮಾಡ್ಕೊಂತ ಬಂದಾರ. ಇಲ್ಲಿ ಯಲ್ಲಪ್ಪ ಅವ್ರು ವಾಕಿಂಗ್ ಮಾಡಕ್ಕೆ ಒಂದು 70 ವರ್ಷ ಆಯ್ತು ಅಂತ ಹೇಳ್ತಾರೆ. ಅಂತ ಗಲ್ಫ್ ರೋಡ್ನೊಳಗೆ ಬನ್ನಿ ಮಹಾಂಕಾಳಿ ದೇವಸ್ಥಾನದ ಒಂದು ದೇವಸ್ಥಾನ ಐತಿ. ಆ ದೇವಸ್ಥಾನ ಕಳೆದ 70 ವರ್ಷದಿಂದ ಪೂಜಾ ಮಾಡುವಂತ ದೇವಸ್ಥಾನವನ್ನ ನಿನ್ನೆ ಈ ಭ್ರಷ್ಟ ಅಧಿಕಾರಿ ತನ್ನ ಸ್ವಂತ ಉಪಯೋಗಕ್ಕಾಗಿ ಆ ದೇವಸ್ಥಾನವನ್ನು ಕೆಡವಿ ಅದ್ರ ಕಂಪೌಂಡ್ ಗಾಡಿ ಕಟ್ಟಿ ವಿವೇಕಾನಂದ ಮೂರ್ತಿಯನ್ನು ಇವರ ಆಫೀಸರ್ ಒಬ್ರು ವಿವೇಕಾನಂದ ಮೂರ್ತಿ ಆದರ್ಶ ದೇಶಕ್ಕೆ ಹಿಂದೂ ರಾಷ್ಟ್ರ ನಿರ್ಮಾಣ ಆಗಕ್ಕೆ ವಿವೇಕಾನಂದರು ಒಂದು ದೊಡ್ಡ ಕೊಡುಗೆ ಅಂತಂದು ಇಟ್ಕೊಂಡೆ ಆ ಹಿಂದೂ ದೇವರನ್ನ ಇಟ್ಟಿದ್ರೆ ಯಾರು ವಿವೇಕಾನಂದ ಮೂರ್ತಿ, ಆ ವಿವೇಕಾನಂದ ಮೂರ್ತಿ ಹಾಗೂ ಈ ದೇವಸ್ಥಾನ ಬನ್ನಿ ಮಹಾಂಕಾಳಿಯ ದೇವಸ್ಥಾನ ಇದನ್ನು ಕೆಡವ್ಯಾರ. ಇದು ಹಿಂದೂಗಳಿಗೆ ಒಂದು ದೊಡ್ಡ ಅನ್ಯಾಯ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಅಧಿಕಾರಿ ನಡ್ಕೊಳಕುಂತಾಳ. ಆ ಅಧಿಕಾರಿ ಆದಷ್ಟು ಬೇಗ ಸಸ್ಪೆಂಡ್ ಆಗ್ಬೇಕ. ಹಿಂದೂ ದೇವಸ್ಥಾನ ಅಲ್ಲಿ ಕಟ್ಟು ಕೊಡ್ಬೇಕ. ಅವ್ರ ಆಫೀಸರ್ ಹೆಸರೇನು? ಬೇಲಾ ಅಂತಂದೆ. ಇವ್ರೆ ಇಂಡಿಯಾದಾಗ ಅದಾರೋ ಪಾಕಿಸ್ತಾನದಾಗ ಅದಾರೋ ಅಂತ ಗೊತ್ತಾಗೋಲ್ಲ ನನಗೆ. ಯಾಕಂದ್ರೆ ದೇವಸ್ಥಾನ ಕೆಡಬೇಕಂತಂದ್ರೆ ಎಲ್ಲರ ಕೆಡುತ್ತಾರಂದ್ರೆ ನಮ್ಮ ಪರ ರಾಷ್ಟ್ರಗಳು ಪಾಕಿಸ್ತಾನ ಅಂತಲ್ಲಿ ಕೆಡುತ್ತಾರೆ. ಹಿಂದೂ ದೇವಸ್ಥಾನವನ್ನೇ ಹಿಂದೂಸ್ತಾನದಾಗ ಕೆಡುತ್ತಾಳೆ ಅಂದ್ರೆ ಈಗ ಯಾವ ಸಜಾ ಕೊಡ್ಬೇಕು ಅನ್ನೋದು ನಾವೆಲ್ಲರೂ ವಿಚಾರ ಮಾಡ್ಬೇಕು. ಇದನ್ನ ನಾವು ಶನಿವಾರ ದಿವಸ ನಾವೇ ದೇವಸ್ಥಾನ ಕಟ್ಟಬೇಕಂತ ಮಾಡೀವಿ. ಅವತ್ತು ದೊಡ್ಡ ಪ್ರಮಾಣದಾಗ 10,000 ಮಾಡಿಕೊಂಡು ಕರಸೇವೆ ಮಾಡಿದ್ದ ಈ ಕೆಲಸನ ನಾವೇ ಕಟ್ಟಡ ಕಟ್ಟಿ ನಾವು ಇದನ್ನ ಕಂಪೌಂಡ್ ಹೊಡೆದು ಕಟ್ಟಡ ಕಟ್ತೀವಿ ಅಂತಂದ್ರೆ ಇವತ್ತು ನಾವು ಪ್ರತಿಜ್ಞೆ ಮಾಡ್ತೀವಿ ಎಲ್ಲರೂ. भारत माता की जय, बोलो भारत माता की जय, बंदी काली माता की जय, बंदी काली माता की जय. ಧಕ್ಕೆ ಅಂತಂದ್ರೆ ಎಲ್ಲ ಬಿಟ್ಟು ನಿಲ್ಬೇಕು ನಾವು ಇದಕ್ಕೆ. ಈ ಸರಿ ನಾವು ನನ್ನ ದಂಧೆ ಐತಿ, ನನ್ನ ಉದ್ಯೋಗ ಐತಿ ಅಂತಂದ್ರೆ ನಾವು ಏನಾರ ಮುಂದೋದ್ವಿ ಅಂದ್ರೆ ಇಂಥ ಅಧಿಕಾರಿಗಳು ಇಂಡಿಯನ್ ಪಾಕಿಸ್ತಾನ ಮಾಡಕ ಹೊಂಟಾರ. ಇವ್ರೆ ಇಂಥ ಅಧಿಕಾರಿಗಳಿಗೆ ಇನ್ನು ಅನುಕೂಲ ಕೊಡೋದು ಬೇಡ. ಇವತ್ತ ನಮ್ದು ಎಚ್ಚರಿಕೆ ಇದೆ, ಈ ಹೋರಾಟ ಎಚ್ಚರಿಕೆ. ಶನಿವಾರ ಆಗಿಲ್ಲ ಅಂದ್ರೆ ನಾವ ಕರಸೇವೆ ಮಾಡಿ ದೇವಸ್ಥಾನಕ್ಕೆ